ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು 46 ಎದೆ ಸುತ್ತಳತೆ ಬಂದ್ಬಿಟ್ಟು 46 ಸೈಜಿನ ಬ್ಲೌಸ್ ಕಟ್ ಮಾಡೋಣ ಬನ್ನಿ. ಫಸ್ಟ್ಗೆ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ಉದ್ದ ಬಂದ್ಬಿಟ್ಟು ಬ್ಲೌಸ್ನ ಉದ್ದ ಬಂದ್ಬಿಟ್ಟು 15.5 ನಮಗೆ ಟೋಟಲ್ ಬಂದ್ಬಿಟ್ಟು 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಕೆಳಗಡೆ ಒಂದು 1/2 ಇಂಚು, ಮೇಲ್ಗಡೆ ಒಂದು 1/2 ಇಂಚು. 15.5 ಅಂದರೆ 16.5ಗೆ ಮಾರ್ಕ್ ಮಾಡ್ಕೋಬೇಕು. 16.5 ಓಕೆನಾ. ಒಟ್ಟಿನಲ್ಲಿ ಕೆಳಗಡೆ ಒಂದು ಅರ್ಧ ಇಂಚ್ ಬಿಡಿ, ಮೇಲ್ಗಡೆ ಒಂದು ಅರ್ಧ ಇಂಚ್ ಬಿಟ್ಟು ನಮಗೆ 15 ಇಂಚು 15.5 ರೆಡಿ ಬರಬೇಕು. ಓಕೆನಾ. ರೆಡಿ 15.5 ಬರಬೇಕು. ಓಕೆನಾ. ಸೊಂಟ ಸುತ್ತಳತೆ ಬಂದ್ಬಿಟ್ಟು 39.5. 39.5ನ 4 ಭಾಗ ಮಾಡ್ಕೋಬೇಕು. ಈ ರೀತಿ ಟೇಪಲ್ಲಿ ತಗೊಳ್ಳಿ. 39.5 ಎಲ್ಲಿಗೆ ಬರುತ್ತೆ, ಈಗ 2 ಫೋಲ್ಡ್ ಮಾಡಿ ಇದನ್ನ 4 ಫೋಲ್ಡ್ ಮಾಡ್ಕೋಬೇಕು. ಈಗ ಏನಪ್ಪ ಬರುತ್ತೆ, ಇದು 9.75 ಬರುತ್ತೆ. ಈ 9.75ಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇದು ದೊಡ್ಡ ಬ್ಲೌಸ್ ಆಗಿರೋದ್ರಿಂದ ನಾನು ಇಲ್ಲಿ 1.5 ತೊಗೊಂಡಿದ್ದೀನಿ. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈ 9.75ಗೆ 2 ಇಂಚ್ ಆ್ಯಡ್ ಮಾಡಬೇಕು. ಇದು ಬೋಟ್ ನೆಕ್ ಡಿಸೈನ್ಗೆಲ್ಲ ನಾನು ಈ ಫಾರ್ಮುಲಾನೇ ಯೂಸ್ ಮಾಡೋದು. ನಾನು ಡೈರೆಕ್ಟಾಗಿ ಹಾಗೇನೆ ಕಟಿಂಗ್ ಮಾಡೋಕ್ಕೆ ಹೋಗಲ್ಲ. ಆಲ್ರೆಡಿ ಅವರು ನಾರ್ಮಲ್ ಬ್ಲೌಸ್ ಕೊಟ್ಟಿರೋದ್ರಿಂದ, ಇದು ಬೋಟ್ ನೆಕ್ ಆಗಿರೋದ್ರಿಂದ ಸೊಂಟದ ಸುತ್ತಳತೆ ಏನಿರುತ್ತೆ 4 ಭಾಗ ಮಾಡಿಕೊಂಡು 1 ಭಾಗ ತಗೊಂಡು ಆ 1 ಭಾಗಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. 9.75 ಇದೆಯಲ್ಲ, ಈ 9.75ಗೆ 2 ಇಂಚನ್ನ ಆ್ಯಡ್ ಮಾಡಬೇಕು. ಓಕೆನಾ. 9.75, 10.75, 11.75ಗೆ ಇದು ನಮಗೆ ಎದೆ ಸುತ್ತಳತೆ. ಓಕೆನಾ. 11.75ಗೆ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಈಗ 11.75 ಇರುತ್ತಲ್ಲ, ಈ 11.75ನ 2 ಭಾಗ ಮಾಡಬೇಕು. ಈ 11.75 ಇದೆಯಲ್ಲ, 2 ಭಾಗ ಮಾಡಿ. ಈ ರೀತಿ 2 ಭಾಗ ಮಾಡಿದ್ರೆ ನಮಗೆ 1.6 ಬಂದಿದೆ. ಓಕೆನಾ. 1.6 ಬಂದಿರೋದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಅಲ್ಲಿಗೆ 1.8ಕ್ಕೆ ನಾವು ಇಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ ಬಿಡ್ತು ಮತ್ತು ಶೋಲ್ಡರು. ಓಕೆನಾ. ಇವ್ರು ಸ್ವಲ್ಪ ದಪ್ಪ ಇರೋದ್ರಿಂದ ನೆಕ್ ಬಿಡ್ತು ಶೋಲ್ಡರ್ ಬಂದ್ಬಿಟ್ಟು 8 ಇಂಚ್ ತೊಗೊಂಡಿದ್ದೀನಿ. ಈ ಕಡೆಯಿಂದ ಒಂದು 4 ಇಂಚ್ ಬಿಟ್ಟು 8 ಇಂಚ್ ಇದೆಯಲ್ಲ, ಇಲ್ಲಿ 4 ಇಂಚ್ ಬಿಟ್ಟು ಈ 4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಬಟ್ಟೆ ಇದೂ ಜಾಸ್ತಿ ಇದ್ದರೆ ಸ್ವಲ್ಪ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ. ಓಕೆನಾ. ಇವಾಗ ಇದಿಷ್ಟು ಆಯಿತು. ಇಲ್ಲಿಂದ ಇಲ್ಲಿಗೆ ನಾನು 3 ಇಂಚ್ಗೆ ಆ್ಯಡ್ ಮಾಡ್ಕೊತೀನಿ. 3 ಇಲ್ಲ 3.5 ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. 3.5ಗೆ ಇಟ್ಟಿದ್ದೀನಿ. ಈ ಕಡೆಯಿಂದನೂ 3.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಕೆಳಗಡೆನೂ ಇದು ಇಲ್ಲಿ ಎಷ್ಟಿದೆ, ಇಲ್ಲಿ 4 ಇದೆಯಲ್ಲ, ಇಲ್ಲಿಂದ 4ಕ್ಕೆ ಮಾರ್ಕ್ ಮಾಡಿ ಮತ್ತೆ ಇವಾಗ ಮಾರ್ಕ್ ಮಾಡಿಕೊಂಡು ಈ ಥರ ಇದು ಒಳಗೆ ಬಂದ್ಬಿಟ್ಟು ಸ್ಟ್ರೈಟಾಗಿ ಹಾಕ್ಕೊಡೋಣ. ಓಕೆನಾ. ಈಗ ಹಾಕಿ ಇಲ್ಲಿಂದ ಇಲ್ಲಿಗೆ ನಾವು 8 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 8 ಇಂಚು, ಇಲ್ಲಿಂದ ಇಲ್ಲಿಗೂ 8 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಓಕೆನಾ. ಇದು ಎದೆ ಸುತ್ತಳತೆ ಬಂದ್ಬಿಟ್ಟು 46 ಬರುತ್ತೆ ಎದೆ ಸುತ್ತಳತೆ. ಇದು ಬಂದ್ಬಿಟ್ಟು ನಮಗೆ ಮಾಮೂಲಿ ಬ್ಲೌಸಲ್ಲಿ ಬಂದ್ಬಿಟ್ಟು 46 ಬರುತ್ತೆ. ಇದು ನಮಗೆ ಬೋಟ್ ನೆಕ್ ಆಗಿರೋದ್ರಿಂದ 1 ಇಂಚ್ ಇಲ್ಲಿ ಲೂಸ್ ಬರುತ್ತೆ. ಓಕೆನಾ. 1 ಇಂಚ್ ಜಾಸ್ತಿ ಬರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಇವಾಗ ಇದು 47 ಇಂಚ್ ಬರುತ್ತೆ. ಇದು ಬೋಟ್ ನೆಕ್ಗೆ 1 ಇಂಚ್ ಲೂಸ್ ಬೇಕು. ನಾವು ಇಲ್ಲೆಲ್ಲ ಜಾಸ್ತಿ ತಗೊಳ್ಳೋದ್ರಿಂದ ಇಲ್ಲಿ ನೆಕ್ಕೆಲ್ಲ ಕಮ್ಮಿ ಮಾಡ್ತೀವಲ್ಲ, ಅದಕ್ಕೋಸ್ಕರ ಇದು ಇಲ್ಲಿ 1 ಇಂಚು ಜಾಸ್ತಿ ಹೋಗುತ್ತೆ. ಓಕೆನಾ. ಹಂಗಾಗಿ ಇದು 47 ಇಂಚು ಎದೆ ಸುತ್ತಳತೆ ಬರುತ್ತೆ. ಮಾಮೂಲಿಯಾಗಿ ಕಟಿಂಗ್ ಮಾಡಿದ್ರೆ ಇದು 46 ಆಗುತ್ತೆ, 1 ಇಂಚ್ ಕಡಿಮೆ ಆಗುತ್ತೆ. ಓಕೆನಾ. ಇವಾಗ ಇದು ಇಲ್ಲಿಂದ ಇಲ್ಲಿಗೆ ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗು, ಇಲ್ಲಿಂದ ಮಾಮೂಲಿ ಈ ರೀತಿ ಕ್ರಾಸಾಗಿ ಜಾಯಿಂಟ್ ಮಾಡ್ಕೋಬೇಕು ಈ ಥರ. ಓಕೆನಾ. ಇಷ್ಟೇ ಇದು. ಇವಾಗ ಇಲ್ಲಿ ಬಂದ್ಬಿಟ್ಟು ಡಿಸೈನ್ ಮಾಡ್ಕೋಬೇಕು. ಕೆಳಗಡೆ ಬಂದ್ಬಿಟ್ಟು ಒಂದು 5 ಇಂಚ್ಗೆ ಇಲ್ಲ 4 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಒಂದು 4 ಇಂಚ್ಗೆ ಮಾರ್ಕ್ ಮಾಡ್ತೀನಿ. 5 ಇಂಚ್ ಇದೆ ಅವ್ರಿಗೂ, ಡೀಪ್ ಕಮ್ಮಿ ಆಗುತ್ತೆ, 4.5 ಮಾಡ್ತೀನಿ. 4 ಇಂಚ್ಗಾದರೆ 4 ಇಂಚ್ಗೆ ಮಾಡ್ತೀನಿ. 4 ಇಂಚ್ ಇರಲಿ, ಸ್ವಲ್ಪ ಮೇಲೆ ಹೋಗುತ್ತೆ. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇದು ನಾನು ಸುಮ್ಮನೆ ಡಿಸೈನ್ ತೋರಿಸ್ತೀನಿ ಅಷ್ಟೇ. ಮತ್ತೆ ಇವಾಗ ಇದನ್ನು ಕ್ಯಾನ್ವಸಲ್ಲಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು 1 ಇಂಚು ಕೆಳಗಡೆ ತೊಗೋತೀನಿ. 1 ಇಂಚ್ ಸಾಕು. 1 ಇಂಚ್ ತೊಗೊಂಡು ಇಲ್ಲಿ ಒಂದು ಅರ್ಧ ಇಂಚು ಕೆಳಗಡೆ ತೊಗೋತೀನಿ, ಯಾಕಂದರೆ ಡಿಸೈನ್ ಮಾಡೋಕ್ಕೋಸ್ಕರ. ಇವಾಗ ಇಲ್ಲಿಂದ ಸ್ಟ್ರೇಟಾಗಿ ತೊಗೋಬೇಕು. ಹಿಂಗೆ ಕ್ರಾಸಾಗೆಲ್ಲ ತೊಗೋಬಾರ್ದು. ಇಲ್ಲಿ ಸ್ಟ್ರೇಟಾಗಿ ಹೋಗ್ಬೇಕು, ಕೆಳಗಡೆಗೆ ಹೋಗಲಿ ಸ್ಟಿಚಿಂಗು. ಇದು ಮಾರ್ಕು ಈ ಥರ ಹಿಂಗೆ ಕ್ರಾಸಾಗೆಲ್ಲ ಮಾಡಬೇಡಿ. ಸ್ಟ್ರೇಟಾಗಿ
ಎಲ್ಲಿವರೆಗೂ ಹೋಗುತ್ತೆ ಇದು ಅಲ್ಲಿವರೆಗೂ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೆ. ಓಕೆನಾ, ಈ ರೀತಿ ಬಂತು. ಇವಾಗ ಮತ್ತೆ ಇಲ್ಲೊಂದು ಮಾರ್ಕ್ ಇದೆಯಲ್ಲ ಅರ್ಧ ಇಂಚ್ ಮೇಲೆ, ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಆಯಿತು. ಇವಾಗ ಇಲ್ಲಿಂದ ಮತ್ತೆ ಇವಾಗ ಇದನ್ನು ಹೀಗೆ ಬಿಡೋಕ್ಕಾಗಲ್ಲ, ಇದನ್ನು ಸ್ವಲ್ಪ ಇಲ್ಲಿ ಡಿಸೈನ್ ಇದೆಯಲ್ಲ ಹಿಂಗೆ ತಗೊಳ್ಳೋಣ, ಸ್ವಲ್ಪ ಕ್ರಾಸಾಗಿ ಹಿಂಗೆ ತಗೊಳ್ಳೋಣ. ಓಕೆನಾ, ಇಲ್ಲ ನೀವು ಹಿಂಗೆ ಇನ್ನೂ ಕ್ರಾಸಾಗಿ ತೊಗೋತೀನಿ ಅಂದರೆ ಹಿಂಗೆ ತೊಗೋಬೋದು, ಇನ್ನೂ ಸ್ವಲ್ಪ ಹಿಂಗೆ. ಓಕೆನಾ, ಇದು ಹಿಂಗೆ ಸ್ವಲ್ಪ ಹಿಂಗೆ ಹೋಗುತ್ತೆ. ಅದು ಬೇಡಪ್ಪ ಅಂದರೆ ಬೇಕಂದರೆ ನೀವು ಇಷ್ಟಕ್ಕೇ ಹಿಂಗೆ ತೊಗೋಬೋದು. ಓಕೆನಾ, ಹಿಂಗೆ ನೋಡಿ ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊಡ್ತಾ ಇದ್ದೀನಿ. ಅವರು ಡೀಪ್ ಜಾಸ್ತಿ ಬೇಡ ಅಂದಿದ್ದಾರೆ, ಅದಕ್ಕೆ ಸ್ವಲ್ಪ ಈ ಕಡೆ ತೊಗೊಂಡಷ್ಟು ಡೀಪ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನಾನು ಇಲ್ಲಿ ಏನು ಮಾರ್ಕ್ ಮಾಡಿದರೆ ಇಲ್ಲಿಗೆ ಡೀಪ್ನ ಕ್ಲೋಸ್ ಮಾಡಿದ್ದೀನಿ. ಮಾಮೂಲಿ ನಾನು ಹೇಳ್ದಂಗೆ ಹಿಂಗೆ ಇಲ್ಲಿ ಅರ್ಧ ಇಂಚಿಗೆ ಫಸ್ಟು ಮಾರ್ಕ್ ಮಾಡ್ಕೋಬೇಕು ಈ ಥರ. ಅರ್ಧ ಇಂಚಿಗೆ ಮತ್ತೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಇಲ್ಲಿಗೆ ಹಿಂಗೆ, ಮತ್ತು ಈ ಕಡೆಯಿಂದ ಈ ಕಡೆಗೂ ಅಷ್ಟೇ ಸ್ಟ್ರೇಟಾಗಿ ಒಂದು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದನೂ ಅಷ್ಟೇ 8 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತು ಈ ಕಡೆಯಿಂದನೂ ಈಗ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಮಾರ್ಕ್ ನೀಟಾಗಿ ಕಾಣಿಸ್ಲಿ ಅಂತ ಅಷ್ಟೇ. ಈಗ ಈ ರೀತಿ ಆದಮೇಲೆ ಇಲ್ಲಿ ಬಂದುಬಿಟ್ಟು 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಕ್ಯಾಲಫ್ ಡಿಸೈನ್ ಬರುತ್ತೆ, ಇಲ್ಲಿಂದ 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಓಕೆನಾ, ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊ. 2 ಇಂಚು ತಗೊಳ್ಳಿ. ನಿಮಗಿಲ್ಲ ಇನ್ನೂ ಕಮ್ಮಿ ಬೇಕು ಅಂದರೆ 1.5 ಇಂಚಿಗೂ ತೊಗೋಬೋದು ನೀವು. ನಾನು 2 ಇಂಚಿಗೆ ತೊಗೋತೀನಿ. ಈ ರೀತಿ ಇಲ್ಲ ನೀವು ವಿಕ್ಸ್ ಟಬ್ದಲ್ಲಿ ಮಾರ್ಕ್ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು. ನಾನು ಅದೇನಕ್ಕೆ ಮಾರ್ಕ್ ಮಾಡ್ತಾ ಇಲ್ಲ ವಿಕ್ಸ್ ಟಬ್ದಲ್ಲಿ ಅಂದರೆ ಸ್ಲೀವ್ಸ್ಗಾದರೆ ಒಂಥರ ಹಿಂಗೆ ಈ ಥರ ಕಟ್ಟಿಂಗ್ ಬಂದರೆ ಚೆನ್ನಾಗಿರುತ್ತೆ. ಇದಕ್ಕೆ ಜಾಸ್ತಿ ಹಿಂಗೆ ಕಟ್ಟಿಂಗ್ ಬಂದರೆ ಹಿಂಗೆ ಎತ್ಕೊಂಡ್ಬಿಡುತ್ತೆ. ಹಿಂಗೆ ಇದು ಏನಾಗುತ್ತೆ ಜಾಸ್ತಿ ಹಿಂಗೆ ತೊಗೊಂಡಾಗ ಏನಾಗುತ್ತೆ ಹಿಂಗೆ ಎತ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಹಿಂಗೆ ಚಿಕ್ಕದಾಗಿ ತೊಗೊಂಡ್ರೆ ನಮ್ಗೆ ಹಿಂಗೆ ಎತ್ಕೊಳ್ಳಲ್ಲ, ನೀಟಾಗಿ ಹಿಂಗೆ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಥರ ತೊಗೊಂಡಿರೋದು. ಇವಾಗ ಇದನ್ನು ಇಲ್ಲಿಂದ ನೀವು ಬೇಕಾದರೆ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೇನಿರುತ್ತೆ ಇಲ್ಲಿ ಮಧ್ಯಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಾಂದರೆ ಇಲ್ಲಿಂದ ಇಲ್ಲಿಗೆ ತೊಗೊಳ್ಳಿ. ಇಲ್ಲಿಂದ ನೋಡಿ ಇಲ್ಲಿ ಮಧ್ಯಕ್ಕೆ 2 ಇಂಚ್ ತೊಗೊಂಡಿರ್ತೀರಲ್ಲ ಅಲ್ಲಿ ಮಧ್ಯಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲೇ 2 ಇಂಚಿಗೆ ತೊಗೊಂಡಿರ್ತೀವಲ್ಲ ಅಲ್ಲಿ ಮಧ್ಯಕ್ಕೆ ಈ ಥರ ನಮಗೇನಿಲ್ಲ ಕಣ್ಣಾಡ್ತಲೇ ಗೊತ್ತಾಗುತ್ತೆ. ಈ ಥರ ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಓಕೆನಾ, ಇವಾಗ ಇಲ್ಲಿಂದ ಇದನ್ನು ಈ ರೀತಿ ನೀಟಾಗಿ ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲ ನಾನು ಹೇಳ್ದಂಗೆ ವಿಕ್ಸ್ ಡಬ್ಬ ಇಲ್ಲ ಡಬ್ಬಿ ಮುಚ್ಚಳ ಆ ಥರ ಏನಾದರೂ ಇದ್ರೂ ನೀವು ಮಾರ್ಕ್ ಮಾಡ್ಕೋಬೋದು. ನೋಡೋಣ ಇದ್ರಲ್ಲಿ ಮಾರ್ಕ್ ಮಾಡೋಕ್ಕಾಗುತ್ತಾ. ನೋಡಿ ಇದರಲ್ಲೇ ಮಾಡ್ಕೋಬೋದು. ಈ ಥರ ಬಂತು ನೋಡಿ ಫ್ರೆಂಡ್ಸ್. ಇದರಲ್ಲೇ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲ ಡಬ್ಬದ ಮುಚ್ಚಳ ತಗೊಳ್ಳಿ, ಇಲ್ಲಾಂದ್ರೆ ಇದರಲ್ಲೇ ನೋಡಿಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ನಾನು ಆ್ಯಕ್ಚುಲಿ ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡ್ಕೊತೀನಿ. ಓಕೆನಾ, ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡಿಕೊಂಡು ತೋರಿಸ್ತೀನಿ. ಈಗ ಸುಮ್ಮನೆ ಇದು ಪೈಪಿಂಗ್ ಕೊಡಬೇಕು. ಇದು ಇಷ್ಟು ನೆಕ್ದು ಮೇಲ್ಗಡೆ ಫಸ್ಟ್ಗೆ ಈ ಥರ ಬರುತ್ತೆ. ನಾನು ಇದೇನು ಆಮೇಲೆ ಮತ್ತೆ ಇಲ್ಲೊಂದು ಅರ್ಧ ಇಂಚು ಕೆಳಗಡೆ ತಗೋಬೇಕು. ಓಕೆನಾ, ಒಂದು ಅರ್ಧ ಇಂಚು ಈ ಕಡೆಯಿಂದ ತುದಿಗೆ ಮಾರ್ಕ್ ಮಾಡ್ಕೋಬೇಕು. ಒಂದು ಅರ್ಧ ಇಂಚು ಬರಬೇಕಿದು. ಯಾಕಪ್ಪ ಅಂದರೆ ಇಲ್ಲಿ ಅರ್ಧ ಇಂಚು ಕೊಟ್ರೆ ನಮ್ಗೆ ಇಲ್ಲಿ ಬೋಟ್ ನೆಕ್ಕು ನೀಟಾಗಿ ಕುತ್ಕೊಳ್ಳೋದು. ಓಕೆನಾ, ಆಮೇಲೆ ಅದು ಕ್ಯಾನ್ವಾಸ್ ಮೇಲೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ. ಓಕೆನಾ, ಇದು ಬಂದ್ಬಿಟ್ಟು 47 ಎದೆ ಸುತ್ತಳತೆಯ ಬ್ಲೌಸ್. ಓಕೆನಾ, ಈ ರೀತಿ ಕಟ್ ಮಾಡಿಕೊಂಡು ಮತ್ತು ಇಲ್ಲಿಂದ ಮಾರ್ಕ್ ಮಾಡಿಲ್ಲ, ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಇದು ಸ್ವಲ್ಪ ಹಿಂಗೆ ಅಗ್ಲಕ್ಕೆ ತಗೊಳ್ಳಿ. ಏನಕ್ಕಪ್ಪ ಅಂದರೆ ಈ ಅಗಲ ಇಲ್ಲಿ ಈ ಥರ ತೊಗೊಂಡ್ರೆ ಮೆಟ್ರಿಯಲ್ ಬೀರ್ಕೊಂಡಂಗೆ ಆಗ್ಬಿಡುತ್ತೆ. ಹಿಂಗೆ ಸ್ವಲ್ಪ ಅಗಲ ತೊಗೊಳೋದ್ರಿಂದ ನಿಮ್ಮದು ಫಿನಿಶಿಂಗ್ ಇರುತ್ತೆ. ಓಕೆನಾ, ಒಂಥರ ಇಟ್ಕೊಳ್ಳೋದು ಭುಜದ ಹತ್ರ ಅವೆಲ್ಲ ಬರಲ್ಲ. ಇದು ಸ್ವಲ್ಪ ಬ್ರಾಡ್ ಬರುತ್ತಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ನೀವು ಹಿಂಗೆ ತೊಗೊಂಡ್ಬಿಟ್ರೆ ಏನಾಗುತ್ತೆ ಇಲ್ಲಿ ಇಟ್ಕೊಂಡಂಗೆ ಆಗುತ್ತೆ, ಎಲ್ಲ ಎಳ್ಕೊಂಡಂಗೆ ಆಗುತ್ತೆ. ಕುತ್ತಿಗೆ ಹತ್ರ ಎಲ್ಲ ಇಲ್ಲಿ ಎಳ್ಕೊಂಡಂಗೆ ಆಗುತ್ತೆ. ಈ ಥರ ಕೊಡೋದ್ರಿಂದ ನಮ್ಗೆ ಫ್ರೀ ಆಗುತ್ತೆ. ಓಕೆನಾ, ಈ ಥರ ತೊಗೊಳ್ಳಿ. ಸಣ್ಣಕ್ಕಿರೋರ್ಗೆ ನಡೆಯುತ್ತೆ ಈ ಥರ ತೊಗೊಂಡ್ರೆ, ದಪ್ಪಕ್ಕಿರೋರ್ಗೆ ಈ ಥರ ತೊಗೋಬೇಕು. ಈ ಥರ ತೊಗೊಂಡ್ರೆ ಅದು ಸ್ಟಿಫಾಗಿ ಕುತ್ಕೊಳ್ಳೋದು. ಓಕೆನಾ, ಇವಾಗ ಈ ಕಡೆಯಿಂದ ಕಟ್ ಮಾಡ್ಕೊತಿದ್ದೀನಿ.
ಆಯ್ತಾ ನೋಡಿ. ಇವಾಗ ಇದನ್ನು ಬ್ಲೌಸ್ ತೊಗೊಂಡು ಇದು ಪೀಸ್ ತೊಗೊಂಡು ಇದು ಓಪನ್ ಇರೋದು ನಮ್ಮ ಕಡೆ ಇರಲಿ, ಕ್ಲೋಸ್ ಇರೋದು ಆ ಕಡೆ ಇರಲಿ, ಆ ಥರ ತೊಗೊಳ್ಳಿ. ಇದು ಬೋಟ್ ನೆಕ್ ಹಾಕಿರೋದ್ರಿಂದ ಸ್ವಲ್ಪ ಕೆಳಗಡೆ ಬರುತ್ತೆ, ಮೇಲ್ಗಡೆಗೆ ಆಗಲ್ಲ. ಇದು ಅಗಲ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ಕೆಳಗಡೆಗೆ ತಗೋತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಪಿನ್ ಹಾಕೊಂಡ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಹಂಗೂ ಇದು ಉಕ್ಸ್ಪಟ್ಟಿ ಐಪಟ್ಟಿಗೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರೋದು. ಮತ್ತೆ ಇವಾಗ ಇಲ್ಲಿಂದ ಹೀಗೆ ಕಟ್ ಮಾಡ್ಕೋಬೇಕು. ಇದು ಹೇಗಿದೆ ಹಾಗೇನೆ ಸೇಮ್ ಇದ್ರ ಹೇಗಿದೆ ಹಾಗೆ ಕಟ್ ಮಾಡ್ಕೋಬೇಕು. ಮತ್ತು ಆಮೇಲೆ ಫ್ರಂಟು ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಏನು ಚೇಂಜ್ ಮಾಡಲ್ಲ, ನಾನು ಹಿಂಗೆ ಕಟ್ ಮಾಡ್ತೀನಿ. ಇವಾಗ ಇದು ತೆಗೆದು ಬಿಡ್ತೀನಿ. ಇವಾಗ ಇಲ್ಲಿಂದ ಮತ್ತೆ ಶೇಪ್ ತಗೋಬೇಕು. ಈ ರೀತಿ ನೀಟಾಗಿ ತಗೋಬೇಕು. ಈಗ ಇಲ್ಲಿ ಮಾಮೂಲಿ ಫ್ರಂಟಲ್ಲಿ ನಾರ್ಮಲ್ ನೆಕ್ ಹೇಳಿದ್ದಾರೆ, ಹಂಗಾಗಿ ಇದು ಎಷ್ಟು ಬರುತ್ತೆ ಅಷ್ಟಕ್ಕೆ ಇಡ್ತೀನಿ. ನಾರ್ಮಲ್ ನೆಕ್ಕು ಈ ರೀತಿ ತಗೊಂಡು ಇದನ್ನು ಈ ರೀತಿ ಮಾಡಿ ಈ ರೀತಿ ತಗೋಬೇಕು. ಇದು ಹೇಗಿದೆ ಹೇಗೆ ಮಾರ್ಕ್ ಮಾಡ್ಕೊಳ್ಳಿ, ಆಮೇಲೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಬಂತು. ನಿಮಗೆ ಸ್ಕೇಲಲ್ಲಿ ಬೇಕಾದರೆ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಬಂತು. ಓಕೆನಾ? ಇದು ಶೇಪ್ ಆಯಿತು. ಈಗ ಫ್ರಂಟು ಮಾಮೂಲಿ ಅಳತೆ ಬ್ಲೌಸಲ್ಲೇ ತಗೊಳ್ಳೋಣ. ಫ್ರಂಟು ಡಾಟ್ ಪಾಯಿಂಟ್ ಎಷ್ಟು ಬರುತ್ತೆ ಏನು ಅಂತ. ಮಾಮೂಲಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಈ ಶೋಲ್ಡರಿಂದ ಈ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ನಾನು ಸ್ಟಿಚಿಂಗು ಸೇರ್ಸಿ ತೊಗೊಳ್ತಿದ್ದೀನಿ. 12.5 ಇದೆ ಡಾಟ್ ಪಾಯಿಂಟು. 12.5ಇಂದ ಇಲ್ಲಿಗೆ ಬಂದ್ಬಿಟ್ಟು 17 ಇದೆ. ಓಕೆನಾ? 12.5 17 17ಕ್ಕೆ ಒಂದು ಪಾಯಿಂಟ್ ಕಮ್ಮಿ ಇದೆ. 12.5 ಒಂದು ಪಾಯಿಂಟ್ ಕಮ್ಮಿ 17 ಇದೆ. ಓಕೆನಾ? ಎಷ್ಟು ಬರುತ್ತೆ ಈಗ ಇದಕ್ಕೆ ಇಲ್ಲಿಂದ ಒಂದು ಮಾರ್ಕ್ ಹಾಕೊಳ್ಳೋಣ. ಹಾಕ್ಕೊಂಡು ಇವಾಗ ಮಾಮೂಲಿ ಬ್ಲೌಸ್ ಇಲ್ಲಿ ಏನಿರುತ್ತೆ ಉಕ್ಸ್ಪಟ್ಟಿ ಐಪಟ್ಟಿ ಇರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 1 ಇಂಚ್ ತೊಗೊಂಡ್ರೆ ಸಾಕು. 1 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಟೇಪಲ್ಲಿ ಆದರೂ ತೊಗೊಳ್ಳಿ. ಟೇಪಲ್ಲಿ ತೊಗೋತೀನಿ ಅಂದರೆ ಇದು ಎಷ್ಟಿರುತ್ತೆ ಇದು 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 5 ಇದೆ, 6 ಇಂಚ್ ತೊಗೊಳ್ಳಿ. ನೋಡಿ 6.5 ಬರ್ತೈತೆ. ನಾನು 4.25ಗೆ ಮಾರ್ಕ್ ಮಾಡ್ಕೋತೀನಿ. ಇವ್ರಿಗೆ 1.5 ತೊಗೋತೀನಿ. ಡಾಟ್ ಪಾಯಿಂಟ್ ಬಂದ್ಬಿಟ್ಟು 1.5 ತೊಗೋತೀನಿ. 46 ಆಗಿರೋದ್ರಿಂದ ಇದು 1.5 ಇಂಚು ತೊಗೋತೀನಿ. ಓಕೆನಾ? ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಈ ಥರ ಕ್ರಾಸಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಮಾಡ್ಕೋಬೇಕು ಅಷ್ಟೇ. ಈ ರೀತಿ ಮಾಡಿಕೊಂಡು ಇಲ್ಲಿ 8 ಇಂಚಿಗೆ ತೊಗೊಂಡಿದ್ದೀವಲ್ಲ, ಇದನ್ನು ನೋಡಿಕೊಂಡು ಇಲ್ಲಿ 8 ಇಂಚ್ ಬಿಟ್ಟು ತೊಗೋಬೇಕೈತೆ. ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಇರುತ್ತಲ್ಲ, ಈ ರೀತಿ ಇದೆ. ಇಲ್ಲಿ ಸ್ಟಿಚಿಂಗ್ ಎಲ್ಲ ಸೇರಿಸಿ ಎಷ್ಟು ಬರುತ್ತೆ ಇದು 6 ಇದೆ. 7 8 ಇಲ್ಲಿಗೆ ಬರುತ್ತೆ. ನೋಡಿ ಇಷ್ಟಕ್ಕೆ ಬರುತ್ತೆ. ನಾನು ಇಲ್ಲಿಂದ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಗೆ ಬರುತ್ತೆ ಇಲ್ಲಿಗೆ. ಈಗ ಇಲ್ಲಿಂದ ಇಲ್ಲಿ 1 ಇಂಚ್ 2 ಇಂಚು ಜಾಸ್ತಿ 1 ಇಂಚ್ ತೊಗೋತೀನಿ. ಸರಿ ಹೋಗುತ್ತೆ. ತೊಗೊಂಡ್ರೆ ಆಯಿತು. ಓಕೆನಾ? ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇದು ನಾವು ಡಾಟ್ ಏನಾದರೂ ಜಾಸ್ತಿ ಬರ್ತಂದ್ರೆ ಇಲ್ಲಿ ಡಾಟ್ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಬಟ್ಟೆ ಜಾಸ್ತಿ ಬಿಟ್ಟಿದ್ದೀವಿ ಅನ್ನೋದಕ್ಕಿಂತ ಇಲ್ಲಿ ಜಾಸ್ತಿ ಬಂದರೆ ಹಿಂಗೆ ಡಾಟ್ ಇಟ್ಕೊಂಡ್ರು ನಡೆಯುತ್ತೆ. ಓಕೆನಾ? ಹೀಗೆ ಡಾಟ್ ಪಾಯಿಂಟ್ ಇದು ನೀಟಾಗಿ ಇಲ್ಲಿ ಬಂದ್ಬಿಟ್ಟು ಇದು ಮಧ್ಯ ಬರುತ್ತೆ. ಯಾವಾಗಲೂ ಅಷ್ಟೇ ಈ ಕಡೆಯಿಂದ ಇದು ಮಧ್ಯ ಬರುತ್ತೆ, ಈ ಕಡೆಯಿಂದ ಇದು ಮಧ್ಯ ಬರುತ್ತೆ. ಓಕೆನಾ? ಹಿಂಗೆ ಬರುತ್ತೆ, ಈ ಥರ ಬರುತ್ತೆ. ಓಕೆನಾ? ರೌಂಡ್ ಶೇಪ್ ಅಂತ ಇದು ಈ ಥರ ಡಾಟು. ಇದು ಬೋಟ್ ನೆಕ್ದು. ಓಕೆನಾ? ಇವಾಗ ಕಟ್ ಮಾಡ್ಕೊತೀನಿ.
ಮಾಡಬೇಕು. ನಾನು ಹೇಳೋದು ಸ್ವಲ್ಪ ಈ ಥರ ಬಿಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ, ಈ ರೀತಿ ಮಾಡ್ಕೋಬೋದು. ಯಾವ ರೀತಿ ಬರುತ್ತೆ ಅಂತ ನೋಡೋಣ.